ಹಾಲೆಲೂಯಾ, ಪ್ರೈಸ್ ಲಾರ್ಡ್. ದೇವರು ನಮಗೆ ಸ್ತೋತ್ರವಾಗಲಿ. ದೇವರು ಇಂಥ ಒಂದು ಸಮಯ ಕೊಟ್ಟಿದ್ದಕ್ಕಾಗಿ ದೇವರು ನಮಗೆ ಸ್ತೋತ್ರ. ಫಸ್ಟ್ನೇ, ನಾನು ಯಾವುದೇ ಒಂದು ಸೇವಕನಲ್ಲ, ಯಾವುದೇ ಒಂದು ಸುವಾರ್ಥ ಸಾಧಕನಲ್ಲ. ದೇವರು ಕೊಟ್ಟಿರುವಂಥ ನನ್ನ ತಲಂತನೇ ಉಪಯೋಗಿಸಕ್ಕೆ ನಾನು ಸಿದ್ಧನಾಗಿದ್ದೇನೆ. ದೇವರು ವಾಕ್ಯ ಹೇಳ್ತದೆ, ಇವತ್ತು ಯಾವುದೋ ಒಂದು ಭಯ ಪಡುವಂಥ ರೀತಿಯಲ್ಲಿ ನೀವು ಇರ್ಬೋದು. ಯಾವುದೋ ಒಂದು ಸಿಚುವೇಶನ್ ಎದುರಾಗಿ ನೀವು ನಿಂತಿರ್ಬೋದು, ಅಥವಾ ಬ್ಯಾಡ್ ಸಿಚುವೇಶನ್ ಮೇಲೆ ಆಳ್ವಿಕೆ ಮಾಡಿರ್ಬೋದು. ಅಂತ ಒಂದು ಪರಿಸ್ಥಿತಿಯಲ್ಲಿ ದೇವರು ನಮಗೆ ವಿಶೇಷ ಸಹಾಯಕನಾಗಿದ್ದಾನೆ, ಆಶ್ರಯವಾಗಿದ್ದಾನೆ. ಅದೇ ದಾವೀದನ ಕೀರ್ತನೆಗಳು 46ನೇ 1ನೇ ವಾಕ್ಯದಿಂದ 2ನೇ ವಾಕ್ಯದವರೆಗೆ ಇದರಲ್ಲಿ 2 ಪಾಯಿಂಟ್ ಇದೆ. ಒಂದು ಆಶ್ರಯವಾಗಿದ್ದಾನೆ, ಇನ್ನೊಂದು ವಿಶೇಷ ಸಹಾಯಕನಾಗಿದ್ದಾನೆ. ಪ್ರೈಸ್ ಲಾರ್ಡ್. ಎರಡು ಒಂದೇ ಅರ್ಥ ಕೊಡ್ಬೋದು. ಆದರೆ ಯಾವ್ಯಾವ ಸಿಚುವೇಶನ್ ಅಲ್ಲಿ ದೇವರು ನಮಗೆ ವಿಶೇಷ ಸಹಾಯಕನಾಗಿದ್ದಾನೆ ಅಂತ ನೋಡಿಕೊಳ್ಳೋಣ. ಒಂದು, ದೇವರು ಆಶ್ರಯದುರ್ಗವಾಗಿದೆ. ಒಂದು ದೇವರ ವಾಕ್ಯ ಹೇಳ್ತದೆ, ಕೀರ್ತನೆಯಲ್ಲಿ 46ನೇ 1ನೇ ವಾಕ್ಯದಲ್ಲಿ ಹೇಳ್ತದೆ, ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ ಅಂತ ದಾವೀದನು ಹೇಳ್ತಾನೆ. ಯಾವ ಸಿಚುವೇಶನ್ ಅಲ್ಲಿ ಆಶ್ರಯ ದುರ್ಗವಾಗಿದ್ದಾನೆ? ನಾವು ಯಾವ ಒಂದು ಕೈ ಕೆಲಸ ಹಾಕಿರ್ಬೋದು, ಯಾವ ಒಂದು ಕಂತು ಕಟ್ಟಲೆ ಇರುವಂತ ಸಮಯದಲ್ಲಿ ಆಗಿರ್ಬೋದು, ಅಂದ್ರೆ EMI ಕಟ್ಟುವಂತ ಸಮಯದಲ್ಲಿ ಆಗಿರ್ಬೋದು, ಯಾವುದೋ ಒಂದು ಹೊರಗಡೆ ಹೋಗ್ತಾ ಇರ್ಬೋದು, ನನಗೆ ಹೊಸದಾಗಿ ವಾಹನ ಚಲಿಸ್ತಾ ಇದ್ದೀನಿ, ಹೊಸದಾಗಿ ಕಾರ್ನ ಚಲಿಸ್ತಾ ಇದ್ದೀವಿ, ಎಷ್ಟು ದೂರ ಹೋಗ್ಬೇಕಲ್ಲ ಅಂತ ಏನು ಯೋಚನೆ ಮಾಡ್ತಾ ಇರ್ಬೋದು. ಆದ್ರೆ ದೇವರು ನಮಗೆ ಆಶ್ರಯವಾಗಿದ್ದಾನೆ, ಆಶ್ರಯ ದುರ್ಗವಾಗಿದ್ದಾನೆ. ಯಾವುದೋ ಒಂದು ಸಿಚುವೇಶನ್ ಅಲ್ಲಿ ನೀವು ಯಾರು ನನಗೆ ಆಶ್ರಯವಾಗಿಲ್ಲ, ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಕೈ ಕೊಟ್ಟಿರ್ಬೋದು. ಅಂತ ಒಂದು ಸಮಯದಲ್ಲಿ ಆಶ್ರಯ ದುರ್ಗವಾಗಿದ್ದಾನೆ. ಆದರೂ ಇಕ್ಕಟ್ಟಿನಲ್ಲಿ ವಿಶೇಷ ಸಹಾಯ ಇದೆ. ಯಾವ ಟೈಮ್ನಲ್ಲಿ ಇಕ್ಕಟ್ಟಿನಲ್ಲಿ ಏನಾಗಿದ್ದಾರೆ ವಿಶೇಷ ಸಹಾಯ. ಅಯ್ಯೋ, ನಮ್ಮ ಫ್ರೆಂಡ್ ಫೋನ್ ಮಾಡಿದೆ, ಅವರು ಫೋನ್ ಇರ್ತಿಲ್ಲ. ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿದ್ದಾಗ ನನ್ನ ಫ್ರೆಂಡಿಗೆ ಫೋನ್ ಮಾಡಿದೆ, ಅಥವಾ ನಾನು ಯಾರಿಗೂ ಫ್ರೆಂಡಿಗೆ ಫೋನ್ ಮಾಡಬೇಕು, ನನಗೆ ಭಾಳ ಎದುರಾಗಿದೆ, ಆರ್ಥಿಕ ಸ್ಥಿತಿಯಲ್ಲಾಗಿರ್ಬೋದು, ಯಾವುದೇ ಸ್ಥಿತಿಯಲ್ಲಾಗಿರ್ಬೋದು, ಬಹಳ ಎದುರಾಗಿದೆ. ನನಗೆ ಯಾರು ಹೆಲ್ಪ್ ಕೇಳಿ, ಯಾರು ಸಹಾಯ ಕೇಳಿ ಪ್ರಾರ್ಥನೆ ಮಾಡುವಾಗ ದೇವರು ವಿಶೇಷ ಸಹಾಯಕನಾಗಿದ್ದಾನೆ. ದೇವರ ವಾಕ್ಯ ಈ ರೀತಿಯಾಗಿ ಹೇಳ್ತದೆ, ಏನಂತಂದ್ರೆ ದೇವರು ನಮಗೆ ವಿಶೇಷ ಸಹಾಯಕನಾಗಿದ್ದಾನೆ. ಅದೇ ಕೀರ್ತನೆಯಲ್ಲಿ ವಾಕ್ಯ ಹೇಳ್ತದೆ, 46ನೇ 2ನೇ ವಾಕ್ಯದಲ್ಲಿ ದೇವರು ನಮಗೆ ವಿಶೇಷ ಎಷ್ಟು ಯಾವುದೇ ಒಂದು ಪರಿಸ್ಥಿತಿಯಲ್ಲಿ, ಯಾವುದೇ ಒಂದು ಹೋಗ್ತಿರುವಂತಹ ಸ್ಥಿತಿಯಲ್ಲಿ ದೇವರು ನಮಗೆ ವಿಶೇಷ ಸಹಾಯಕನು ಆಶ್ರಯವಾಗಿದ್ದಾನೆ. ಅದೇ 2ನೇ ವಾಕ್ಯ ಹೇಳ್ತಾರೆ, ಆದ್ದರಿಂದ ಭೂಮಿಯು ಮಾರ್ಪಟ್ಟರು, ಬೆಟ್ಟಗಳು ಸಮುದ್ರದಲ್ಲಿ ಮುಳುಗಿ ಹೋದರು, ನಮಗೇನು ಭಯ. ಯಾವ ರೀತಿ ಬೆಟ್ಟಗಳು ಭೂಮಿಯು ಮಾರ್ಪಟ್ಟರು. ಇವತ್ತು ನಾಳೆ ಒಂದು ಸುನಾಮಿ ಎಲ್ಲ ಅಳೆದು ಭೂಕಂಪ ಎಲ್ಲ ಅಳೆದು ಅಂತ ಅಳೆದು ಮಾರ್ಪಟ್ಟರು. ಭೂಮಿಯು ಮಾರ್ಪಟ್ಟರು. ಭೂಮಿಯನ್ನು ಇಷ್ಟ ಇದ್ದ ಭೂಮಿ ಬಹಳ ಪ್ರಪಂಚದ ಕೆಳಗಡೆ ಇರುವಂತದ್ದೇ ಭೂಮಿ. ಪ್ರಪಂಚಕ್ಕೆ ಒಂದು ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಅಳತೆ ಮಾಡೋದಾಗಲ್ಲ. ಹೆಲಿಕಾಪ್ಟರ್ ನೋಡಿದ್ರೆ ಅಷ್ಟು ಎತ್ತರ ನೋಡಿದ್ರೆ ಚಿಕ್ಕದೇ ಕಾಣು. ಆದ್ರೆ ಭೂಮಿ ಎಷ್ಟು ದೊಡ್ಡದಿದೆ ಅಂತಂದ್ರೆ ಅದು ಯಾರು ಕೂಡ ಬದಲು ಬೆಟ್ಟಗಳು ಸಮುದ್ರದಲ್ಲಿ ಕೆಲವು ಹೇಳ್ತಾರೆ ಸ್ಮಾಲ್ ವರ್ಲ್ಡ್
ಅಂದ್ರೆ ಸಣ್ಣ ಜಗತ್ತು. ಹಾಗೆ ಟೇಕ್ ಇಟ್ ಈಸಿ, ಸ್ಮಾಲ್ ವರ್ಡ್ ಟೇಕ್ ಇಟ್ ಈಸಿ, ಇವೆರಡೇ ಪದವನ್ನು ಬಹಳವಾಗಿ ಉಪಯೋಗಿಸ್ತೀವಿ ನಾವು. ಭೂಮಿ ಸಣ್ಣದಲ್ಲ, ದೊಡ್ಡದು. ಆದರೆ ನಮ್ಮ ಎದುರು ನೋಡುವವರಿಗೆ ಏನು ಭೂಮಿ ಸಣ್ಣದಾಗಿದೆ. ಆಮೇಲೆ ಭೂಮಿ ಸಣ್ಣದಾಗಿದೆ, ಭೂಮಿಗಳು ಮಾರ್ಪಟ್ಟರು, ಸಮುದ್ರದಲ್ಲಿ ಮುಳುಗಿ ಹೋದರು. ಏನು